ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಬೆಲ್ಲೇ ಮಾತಾಡ್ತಿದ್ದೀನಿ, ಯಾಕೆಂದರೆ ಮಕ್ಕಳೆಲ್ಲ ಎದ್ದು ಬಿಡ್ತಾರೆ. ನಾನು ಇವಾಗ 6 ಗಂಟೆ ಇದ್ದೆ. ಇವತ್ತು ಇವತ್ತು ಏಕಾದಶಿ ಅಲ್ವಾ, ಪೂಜೆ ಮಾಡಬೇಕು. ಸೊ ಹಾಗಾಗಿ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು. ನೆನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ, ಬಟ್ ನನಗೆ ತುಂಬಾ ಹುಷಾರಿರಲಿಲ್ಲ ನೆನ್ನೆಯಿಂದ. ಹಾಗಾಗಿ ನೆನ್ನೆ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದಿದ್ದೀನಿ. ಚಳಿಲಿ ಇನ್ನೂ ನಾನು ರಿಕವರಿ ಆಗಿಲ್ಲ, ಹುಷಾರಾಗಿಲ್ಲ ಕಂಪ್ಲೀಟಾಗಿ. ಅದನ್ನು ಪೂಜೆ ಮಾಡಲೇಬೇಕು ಅಂತ ಹೇಳಿ ಎದ್ದೆ. ನನ್ನ ಹಸ್ಬೆಂಡ್ನು ಕೂಡ ಎಬ್ಬಿಸಿದೆ. ಅವರು ಮನೆ ಕ್ಲೀನ್ ಮಾಡ್ಕೊಡ್ತೀನಿ ಬಿಡು, ನೀನು ಮಾಡಬೇಡ ಅಂತಂದರು. ಶೀತ ಆಗ್ಬಿಡುತ್ತೆ ಅಂತ ಹೇಳಿ ಅವ್ರು ಮಾಡ್ತಾರೆ. ನಾನು ತಿಂಡಿಗೆ ರೆಡಿ ಮಾಡ್ಕೊತೀನಿ, ಹಾಗೆ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತೀನಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನೇನಾಗುತ್ತೆ ತೋರಿಸ್ತೀನಿ. ಈ ವರ್ಷದ ಕೊನೆಯ ವ್ಲಾಗ್ ಇದು. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ನಾನು ಗೀಸರ್ ಆನ್ ಮಾಡಿದ್ದೆ, ನೀರು ಕಾಯ್ತಾ ಇದೆ. ಅದು ಕಾಯೋ ಅಷ್ಟರಲ್ಲಿ ತಿಂಡಿಗೆ ಎಲ್ಲನೂ ಕಟ್ ಮಾಡಿ ಇಡ್ತೀನಿ. ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೀರಿಗೆ ಕೇಸರಿ ಹೊತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಾಯ್ಸ್ ಮೆಲ್ಲೆ ಕೇಳಿಸ್ತಿದೆ, ಬೇಜಾರು ಮಾಡ್ಕೊಬೇಡಿ, ನನ್ನ ಮಕ್ಕಳು ಎದ್ಬಿಡ್ತಾರೆ. ಸೊ ಮೆಲ್ಲೆ ಮಾತಾಡ್ತಿದ್ದೀನಿ. ಟೈಮ್ ಬಂದು 6 ಗಂಟೆ ಆಗೋಗಿದೆ. ಆಗಲೇ ಇವಾಗ ನನ್ನ ಹಸ್ಬೆಂಡ್ ಮನೆ ಒರೆಸ್ಕೊಡ್ತಾರೆ, ನಾನು ಸ್ನಾನ ಮಾಡ್ಕೊಳ್ತೀನಿ. ಅಡುಗೆ ಮನೆಯು ನಿನ್ನೆ ಪಾಪ ನಂಗೆ ಹುಷಾರೇ ಇರಲಿಲ್ಲ, ಅವರೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಬಂದು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊತೀನಿ. ಹಾಗೆ ದೇವಸ್ಥಾನಕ್ಕೂ ಹೋಗಿ ಬರಬೇಕು. ನೆನ್ನೆನೇ ಹೋಗಬೇಕಿತ್ತು, ನೆನ್ನೆ ಆಗಲಿಲ್ಲ. ಹುಷಾರಿಲ್ಲದ ಕಾರಣಕ್ಕೆ ಏನು ಮಾಡಿದ್ರೆ ನನಗೆ ಬೇಜಾರಾಗ್ತಿತ್ತು. ಮನೇಲಿ ಸುಮ್ಮನೆ ಮಲ್ಕೊಳ್ಳೋಕ್ಕೆ ತುಂಬಾ ಬೋರ್ ಅನ್ನಿಸ್ತಿತ್ತು. ಇವತ್ತು ಈಗ ಒಂದು ಲೋಟ ಬಿಸಿನೀರು ಇಟ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟು ನನ್ನ ಹಸ್ಬೆಂಡ್ಗೆ ಟೀ ಇಟ್ಕೊಟ್ಬಿಟ್ಟು ನಾನು ಕೂಡ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನಕ್ಕೆ ಹೋಗಿದ್ದು ಬಂದು ಎಲ್ಲ ಕ್ಲೀನಿಂಗ್ ಏನಂದರೆ ನನ್ನ ಹಸ್ಬೆಂಡ್ ಮನೆ ಒರೆಸ್ಕೊಡ್ತಾರೆ. ನಾನು ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ತಿಂಡಿಗೆಲ್ಲ ರೆಡಿ ಮಾಡ್ತೀನಿ, ಇಟ್ಕೊಂಡು ದೇವಸ್ಥಾನಕ್ಕೆ ಕೊಡ್ತೀವಿ. ಇವಾಗ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಹೂವಿತ್ತು, ಅದನ್ನು ಕೂಡ ಕಟ್ಕೊಳ್ಳೋಣ ಅಂತ ಹೇಳಿ ಕಟ್ಕೋತಾ ಇದೆ. ನನಗೆ ಹೂವೆಲ್ಲ ಕಟ್ಟೋಕ್ಕೆ ಬರಲ್ಲ, ಆದರೂ ಸಿಂಪಲ್ಲಾಗಿ ಕಟ್ಕೋತಾ ಇದೆ. ಹಸ್ಬೆಂಡ್ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಕಟ್ಕೊಳ್ಳೋಣ ಅಂತ ಹೇಳಿ ಕಟ್ತಾಯಿದ್ದೆ. ಯಾವಾಗಲೂ ಒಂದು ಸಲ ಕಟ್ಟಿರೋದು ನೆನಪಿತ್ತು. ಹಾಗಾಗಿ ನನಗೆ ಅಷ್ಟೇನು ಚೆನ್ನಾಗಿ ಕಟ್ಟೋಕ್ಕೆ ಬರಲ್ಲ. ಇರಲಿ ಅಂತ ಹೇಳಿ ಫೋಟೋಗೆ ಹೂವು ಬೇಕು, ಹೂವನ್ನು ತಂದಿರಲಿಲ್ಲ, ಬಿಡಿ ಹೂವು ತಂದಿದ್ದರು. ಒಂದು ಹೂವು ಬೇಕಿತ್ತು ಫೋಟೋಗೆ ಮಾಡ್ಸೋಕ್ಕೆ, ಬಿಡಿ ಹೂವನ್ನೇ ಹಾಕಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಕಟ್ಕೋತಾ ಇದ್ದೆ ಮಾತಾಡಿಕೊಂಡು. ನಿಮ್ಗಳ ಜೊತೆನೂ ಮಾತಾಡ್ತಾ ಇದ್ದೆ, ಬಟ್ ಅದು ವಿಡಿಯೋ ವಾಯ್ಸ್ ರೆಕಾರ್ಡ್ ಆಗೇ ಇಲ್ಲ. ನನ್ನ ಹಸ್ಬೆಂಡ್ ಜೊತೆ ಜಗಳ ಅಂದರೆ ಸುಮ್ಮನೆ ಏನೇನೋ ಮಾತಾಡಿಕೊಂಡು ಕಟ್ಟಿದೆ. ಅಂತೂ ಒಂದು ರೇಂಜಿಗೆ ಕಟ್ಟಿದೆ. ಒಂದು ಅರ್ಧ ಮೊಳ ಹೂವನ್ನ ಕಟ್ಕೊಂಡೆ. ಇನ್ನು ಊರಿಗೆ ಹೋದರೆ ಹೂವೆಲ್ಲ ಹಾಳಾಗುತ್ತೆ ಅಂಥೇಳಿ ಅರ್ಧ ಮೊಳ ಹೂವು ಆಯಿತು, ದೇವ್ರ ಫೋಟೋಗೆ ಆಗುತ್ತೆ ಅಂಥೇಳಿ. ನನಗಂತೂ ಖುಷಿ ಆಯ್ತಿತ್ತು, ನಾನೇ ಕಟ್ಬಿಟ್ನಲ್ಲ ಎಷ್ಟು ಚೆನ್ನಾಗಿ ಅಂತ. ಅದನ್ನು ಎತ್ತಿಟ್ಬಿಟ್ಟು ನೆಕ್ಸ್ಟು ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ಹೊರಟೆ. ಹೂವೆಲ್ಲ ತುಂಬ ದಿನ ಆಗೋಗಿತ್ತು ತಂದು, ಹಾಗಾಗಿ ಎಲ್ಲ ಫುಲ್ಲು ಹುಡಿಯಾಗಿ ಹೋಗ್ತಿತ್ತು. ಸುಮ್ಮನೆ ಹಾಳಾಗುತ್ತೆ ಅಂಥೇಳಿ, ಇನ್ನೂ ತುಂಬ ಹೂವಿದೆ, ಸುಮ್ಮನೆ ಹಾಳಾಗುತ್ತೆ ಅಂಥೇಳಿ ಜಾಸ್ತಿನೇ ಮಾಡಿಕೊಂಡೆ. ಇವಾಗ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೋತೀನಿ. ಮಂಡೇ ಪೂಜೆ ಮಾಡಿದ್ದು, ನೆನೆ ಮಾಡೋಕ್ಕೆ ಆಗಲಿಲ್ಲ. ನನಗಂತೂ ತುಂಬಾ ಬೇಜಾರಾಗ್ತಿತ್ತು. ನೆನೆ ಫುಲ್ಲು ಹುಷಾರಿರಲಿಲ್ಲ, ಎದೊಳಕ್ಕೂ ಆಗ್ತಿರಲಿಲ್ಲ, ಆ ರೇಂಜಿಗೆ ಹುಷಾರಿರಲಿಲ್ಲ. ಸ್ವಲ್ಪ ಮಟ್ಟಿಗಾದರೂ ಹುಷಾರಿದ್ದಿದ್ರೆ ನಾನು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮಾಡ್ಕೋತಿದ್ದೆ. ಬಟ್ ನಂಗೆ ನೆನೆ ಎದೊಳಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ನಾನೇನು ಕೆಲಸಗಳನ್ನೇ ಮಾಡ್ಕೊಳ್ಳಿಲ್ಲ. ನನಗೆ ತುಂಬಾ ಬೇಜಾರಾಗ್ತಿತ್ತು, ಏಕಾದಶಿ ದಿನ ಹಿಂಗಾಗೋಯ್ತಲ್ಲ ಯಾಕೆ ಅಂತ. ಆದರೂ ಇರಲಿ ಅಂದ್ಬಿಟ್ಟು ಇವತ್ತಾದರೂ ಬೇಗ ಇದು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇವತ್ತು ಆಗಲೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಹಸ್ಬೆಂಡ್ ಏನಾಗಲ್ಲ ಬಿಡು, ನಾಳೆ ನಿನ್ನ ಸಮಾಧಾನಕ್ಕಾದರೂ ಮನೆ ಕ್ಲೀನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರುವಂತೆ ಅಂತ ಹೇಳಿದ್ರು. ಹಾಗಾಗಿ ಇನ್ನೇನು ಮಾಡೋದು ಅಂಥೇಳಿ ಎಲ್ಲನೂ ದೇವ್ರ ಮೇಲೆ ಹಾಕ್ಬಿಟ್ಟು ಇವತ್ತು 31ನೇ ತಾರೀಕು, ಇಯರ್ ಎಂಡ್ ದಿನ. ಇವತ್ತು ಮಾಡೋಣ ಅಂಥೇಳಿ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು. ಆ್ಯಕ್ಚುಲಿ ನನ್ನ ಇಬ್ಬರು ಮಕ್ಕಳು ಎದ್ದರು. ಆವಾಗ ಅವರನ್ನು ಮಾತಾಡಿಸ್ಕೊಂಡು ಅವ್ರ ಅಪ್ಪನ ಜೊತೆ ಆಟ ಆಡ್ತಾಯಿದ್ರು.
ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಆಯಿತು. ಹಾಗೆ ಎಲ್ಲ ಹೂವನ್ನ ಇಟ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೆ. ಪೂಜೆ ಎಲ್ಲ ಇವಾಗ ಮುಗೀತು. ಇವಾಗ ತಿಂಡಿನೂ ಮಾಡ್ಕೋಬೇಕು. ಹಸ್ಬೆಂಡ್ ಮಕ್ಕಳಿಗೆ ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಬರೋಷ್ಟು ನಾನು ತಿಂಡಿ ಮಾಡ್ಕೊತೀನಿ. ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಇವಾಗ ಉಪ್ಪಿಟ್ಟು ಮಾಡಿಬಿಟ್ಟು ನೆಕ್ಸ್ಟು ತಿಂಡಿ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಇವತ್ತು ಉಪವಾಸ ಇರಬೇಕು ಅಂತ ಅಂದ್ಕೊಂಡೆ, ಬಟ್ ನಂಗೆ ಹುಷಾರಿಲ್ಲ. ಸೊ ಹಾಗಾಗಿ ಉಪವಾಸ ಇರೋಕೆ ಆಗ್ತಾ ಇಲ್ಲ, ಸುಸ್ತಾಗ್ತದೆ ಅಂದ್ಬಿಟ್ಟು ಮಾತ್ರೆ ಎಲ್ಲ ಕುಡಿಬೇಕಲ್ಲ ಅಂದ್ಬಿಟ್ಟು ಉಪವಾಸ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ಆದರೂ ನೋಡೋಣ. ಇವಾಗ ಬನ್ನಿ ತಿಂಡಿ ಮಾಡ್ತೀನಿ. ರೆಸಿಪಿ ಏನು ತೋರಿಸಲ್ಲ, ಲೇಟ್ ಆಗಿದೆ. ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅವ್ರಿಗೆ ಕರ್ಕೊಂಡು. ಆಮೇಲೆ ಹಸ್ಬೆಂಡು ಡ್ಯೂಟಿಗೆ ಹೋಗಬೇಕು, ಅವರು ತಿನ್ನಿ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಇವಾಗ ಬನ್ನಿ ತಿಂಡಿ ಮಾಡ್ಕೊತೀನಿ. ಕ್ವಿಕ್ಕಾಗಿ ಉಪ್ಪಿಟ್ಟು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು, ಸಿಗ್ತೀನಿ. ಬೈ. ಆಯಿತು, ಉಪ್ಪಿಟ್ಟು ಕೇಸರಿ ಬಾತು ಅವರೆಕಾಳು ಉಪ್ಪಿಟ್ಟು ತಿನ್ಬೇಕು ಇವಾಗ. ಬನ್ನಿ ಟೇಸ್ಟ್ ಹೇಗಿದೆ. ತಿಂದ್ರಾ ತಿಂಡಿನ? ಇನ್ನು ತಿಂದಿಲ್ವಾ? ಎಲ್ಲ ಕೆಳಗಡೆ ಹೋಗಿದ್ದಾರೆ. ಬನ್ನಿ ಲೇಟಾಗಿ ಹೋಗಿದೆ. ಸೊ ಅಲ್ಲಿ ಅಂದರೆ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಸೈಡ್ ಕೊಡಪ್ಪ. ಸ್ವಲ್ಪ ದಾರಿ ಸೈಡ್, ಇಲ್ಲಿ ಮಧ್ಯೆ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಸೈಡ್ ಸೈಡ್. ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು. ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಅಂದರೆ ನಾವು ಮಿಸ್ ಮಾಡ್ಕೊಂಡ್ವಿ. ನಿನ್ನೆ ಬರಬೇಕಿತ್ತು, ನಿನ್ನೆ ಜಾತ್ರೆ ಎಲ್ಲ ನಡೀತಂತೆ. ಏನೂ ಮಾಡೋಕ್ಕಾಗಲ್ಲ, ಬರಬೇಕಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ನನ್ನ ತಮ್ಮ ವಿಜಿ ಎಲ್ಲ ಕಡೆನೂ ವಿಡಿಯೋ ಮಾಡಿದ. ಸಖತ್ತಂದರೆ ತುಂಬಾ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆನ್ನೆ ಅಂತೂ ಇನ್ನೂ ಗ್ರ್ಯಾಂಡಾಗಿತ್ತಂತೆ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರು.
ಅವಳು ಹೇಳಿದ್ಲು ನನ್ನ ಫ್ರೆಂಡು, ಹಾಗಾಗಿ ಬಂದ್ವಿ ನಾವು. ತುಂಬಾ ಚೆನ್ನಾಗಿತ್ತು. ನಾವು ಹೋದಾಗಲಂತೂ ಡೆಕೋರೇಷನ್ ಅಂತೂ ಎಷ್ಟು ಅದ್ಭುತವಾಗಿ ಮಾಡಿದರು ಅಂದರೆ ಕಣ್ಣಲ್ಲಿ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ನಾವೆಲ್ಲೋ ಬಂದ್ಬಿಟ್ಟಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಅಲಂಕಾರಗಳೆಲ್ಲ ಮಾಡಿದರು. ನಮಗೂ ರಶ್ ಇರಲಿಲ್ಲ ಹೋದಾಗ, ಎಲ್ಲ ನೆನ್ನೆಗೆ ಮುಗಿದೋಗಿತ್ತು, ಹಾಗಾಗಿ ಫ್ರೀ ಆಗಿತ್ತು ಅಂತ ಹೇಳಿ ನಾನು ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಅಲ್ಲಿಂದ ಬೇಗ ಬಂದ್ಬಿಟ್ಟು ಫೋಟೋ ಎಲ್ಲ ತೊಗೊಳಕ್ಕಾಗಲೇ ಇಲ್ಲ. ಯಾಕೆ ಅಂದರೆ ನನ್ನ ಹಸ್ಬೆಂಡ್ಗೆ ಆಲ್ರೆಡಿ ಡ್ಯೂಟಿ ಟೈಮ್ ಆಗಿತ್ತು ಅಂತ ಹೇಳಿ ಅವ್ರು ಬೇಗ ಹೊರಡೋಣ ಅಂತ ಹೇಳಿದ್ರು. ಮತ್ತು ನನ್ನ ಮಗಳು ಅಂಗನವಾಡಿ ಹೋಗಬೇಕಿತ್ತು. ಸೊ ಅವಳು ತುಂಬಾ ಅಳ್ತಿದ್ಲು, ಹೋಗಲ್ಲ ನಾನು ಅಂತ. ಯಾಕೆಂದರೆ ನಾನು, ಸಿಂಚನ, ವಿಜಿ ಎಲ್ಲ ಇದ್ವಲ್ಲ, ಎಲ್ಲೋ ಹೋಗ್ತಿದ್ದಾರೆ ರೆಡಿಯಾಗಿ ಅಂತ ಹೇಳ್ಕೊಂಡು ಅವಳು ಹೋಗಲ್ಲ ಅಂತ ಅಳ್ತಾ ಇದ್ಲು. ಆವಾಗ ಏನೇನೋ ಹೇಳಿ ಸಮಾಧಾನ ಮಾಡಿ ಅವಳನ್ನು ಕಳಿಸ್ಬಿಟ್ಟು ನಾವೆಲ್ಲ ಹೊರಟ್ವಿ ಮನೆಗೆ. ಹೊರಟಾದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ಅವರು ಡ್ಯೂಟಿಗೆ ಹೊರಟರು. ಸಿಂಚನ ಮತ್ತು ನನ್ನ ಮಗನ ಪಾಪನು ಅವರು ಹೊರಟರು. ಅವರನ್ನೆಲ್ಲ ಬಿಟ್ಬಿಟ್ಟು ಬಾಯ್ ದೇವಸ್ಥಾನದಿಂದ ಬಂದು ನನ್ನ ಮಗ ಕೂಡ ಮಲ್ಕೊಳ್ಳೋಕ್ಕೆ ಅಂದೇವಿ, ಮಲ್ಕೊಂಡೇ ಬಿಟ್ಟ ಬೈಕಲ್ಲೇ. ಸೊ ಅವನನ್ನು ಕೂಡ ಬಂದು ಮಲಗಿಸ್ಬಿಟ್ಟು ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಇವಾಗ ತುಂಬ ಬೇಜಾರಾಗ್ತಿದೆ. ನೆನ್ನೆನೇ ವೈಕುಂಠ ಏಕಾದಶಿ ಮಾಡಬೇಕಿತ್ತು, ಬಟ್ ನೆನ್ನೆ ಹುಷಾರೇ ಇರಲಿಲ್ಲ ಸಿಕ್ಕಾಬಿಟ್ಟೆ, ಹಾಗಾಗಿ ಹೋಗೋಕ್ಕೆ ಆಗಲಿಲ್ಲ ದೇವಸ್ಥಾನಕ್ಕೆ. ಮಲ್ಕೊಬಿಟ್ಟೆ, ಆಗಲೇ ಇಲ್ಲ. ತುಂಬಾ ಜ್ವರ ಬಂತು, ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡೇ ಬಿಟ್ಟೆ. ಮನೇಲೂ ಕ್ಲೀನ್ ಮಾಡಲಿಲ್ಲ, ಹಾಗಾಗಿ ಇವತ್ತು ಬೆಳಗ್ಗೆನೇ ಎದ್ದು ಪೂಜೆನೂ ಮಾಡಿಕೊಂಡು ಎಲ್ಲನೂ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ. ನನಗಂತೂ ಸಮಾಧಾನನೇ ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು. ಆದ್ರೂ ನನಗೆ ಸಿಕ್ಕಾಬಿಟ್ಟೆ ಕೋಲ್ಡ್ ಎಲ್ಲ ಆಗ್ಬಿಟ್ಟಿತ್ತು. ತಣ್ಣೀರೆಲ್ಲ ಮುಟ್ಕೊಟ್ಟು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಸ್ಬೆಂಡ್ ಬೇಡ ಬಿಡು ನಾಳೆ ಹೋಗೋಣ ಅಂತ ಹೇಳಿದ್ರಲ್ಲ. ಸೊ ಹಂಗಾಗಿ ಸುಮ್ಮನಾಗ್ಬಿಟ್ಟೆ. ಆಮೇಲೆ ನನಗಂತೂ ಬೇಜಾರು ಆಗ್ತಾನೇ ಇಲ್ಲ. ನೈಟೆಲ್ಲ ಒಂಥರ ಅನಿಸ್ತಿತ್ತು, ಪೂಜೆ ದೇವಸ್ಥಾನಕ್ಕೆ ಹೋಗಲೇ ಇಲ್ವಲ್ಲ ಅಂತ. ಇವತ್ತು ಹೋಗ್ಬಿಟ್ಟು ಬಂದ್ವಿ. ಸ್ವಲ್ಪ ಮಟ್ಟಿಗೆ 100ಅಲ್ಲಿ ಒಂದು 70% ಅಷ್ಟೇ ಖುಷಿಯಾಗಿ ಒಂಥರ ನೆಮ್ಮದಿ ಅನ್ನಿಸ್ತಿದೆ. ಇನ್ನು 30% ಅನ್ನಿಸ್ತಿಲ್ಲ, ಏಕೆಂದರೆ ನೆನ್ನೆನೇ ಮಾಡಬೇಕಿತ್ತು ನಾವು ಪೂಜೆನ. ಸೊ ಏನು ಮಾಡೋಕ್ಕಾಗಲ್ಲ, ಸಂದರ್ಭಗಳು ಹಂಗಿರುತ್ತೆ ಅಲ್ವಾ. ನಾನಿನ್ನೂ ಸಂಪೂರ್ಣವಾಗಿ ಹುಷಾರಾಗಿಲ್ಲ. ಆದ್ರೂ ಇವತ್ತು ಪೂಜೆ ಮಾಡಿ ತಲೆ ಸ್ನಾನ ಮಾಡಿಬಿಟ್ಟೆ. ನೋಡಿ ಮತ್ತೆ ಜ್ವರ ಬರುತ್ತೋ ಏನೋ ಗೊತ್ತಿಲ್ಲ, ಭಯ ಆಗ್ತಿದೆ. ನಂಗೆ ಜ್ವರ ಬಂದರೆ ಆಗಲ್ಲ ಅಂತಂದರೆ ಮನೇಲಿ ಕೆಲಸ ಏನೂ ಆಗಲ್ಲ. ಪಾಪ ಇಬ್ಬರು ಮಕ್ಕಳನ್ನ ನನ್ನ ಹಸ್ಬೆಂಡ್ ನೋಡ್ಕೊಳಕ್ಕಾಗಲ್ಲ. ಅವ್ರಿಗೆ ತುಂಬ ಕಾಟ ಕೊಟ್ಬಿಡ್ತಾಳೆ ನನ್ನ ಮಗಳು. ತುಂಬ ಬೇಜಾರಾಗುತ್ತೆ. ಅವ್ರಿಗೆ ಅಡುಗೆ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಮತ್ತು ಡ್ಯೂಟಿ ನಾಳೆ ಅವ್ರಿಗೆ ರಿಸ್ಕ್ ಇರುತ್ತೆ. ಜನವರಿ 1 ಅಲ್ವಾ. ಸೊ ಹಂಗಾಗಿ ಬಂದೋಬಸ್ತಿಗೆ ಆಗ್ತಾರೆ ಏನೋ ಅಂತ ಅಂದ್ಕೊಂಡಿದ್ದಾರೆ ಅವರು. ಸೊ ನನ್ನನ್ನು ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಆದರೆ ಅವ್ರಿಗೆ ತುಂಬ ಹಿಂಸೆ ಆಗುತ್ತೆ. ದೇವರು ನನ್ನ ಬೇಗ ಹುಷಾರು ಮಾಡಿಬಿಡಲಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ವೀಡಿಯೋ ಮಧ್ಯಾಹ್ನ ಅಡುಗೆ ಮಾಡಬೇಕು. ಬೆಳಗ್ಗೆ ಅವರೆಕಾಳು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿದೆ. ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡಿಕೊಂಡು ರೈಸ್ ಮಾಡ್ತೀನಿ. ಮೆಣಸಿನ ಸಾಂಬಾರು ಥರ ಮಾಡ್ಕೊತೀನಿ, ಆಗ್ತಾಯಿಲ್ಲ. ನೆಗಡಿ ಕೆಮ್ಮು, ಸಿಕ್ಕಾಪಟ್ಟೆ ಕೆಮ್ಮು, ಹಾಗಾಗಿ ಮೆಣಸಿನ ಸಾರು ಏನಾದರೂ ಮಾಡಿಕೊಂಡು ರೈಸ್ ಮಾಡ್ಕೊತೀನಿ. ಸಂಜೆ ಹಸ್ಬೆಂಡ್ ಬಂದಮೇಲೆ ಏನು ಹೇಳ್ತಾರೆ ಅದನ್ನು ಮಾಡಿಬಿಟ್ಟು ಇದು ಮಾಡ್ತೀನಿ ಇವತ್ತಿನ ವೀಡಿಯೋನ. ಆದರೆ ಫುಲ್ ಡೇ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಮೆಣಸಿನ ಸಾಂಬಾರನ್ನ ಮಾಡಬೇಕು. ಇವಾಗ ಸ್ವಲ್ಪ ಹೊತ್ತು ನಾನು ಕೂಡ ರೆಸ್ಟ್ ಮಾಡ್ತೀನಿ. ಇವಾಗ ಟೈಮು 12 ಗಂಟೆ ಅಲ್ಲ 11 ಗಂಟೆ ಆಗಿದೆ. ಇವಾಗ 11:15 ಆಗಿದೆ ಇವಾಗ ಟೈಮು. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಮೆಣಸಿನ ಸಾರು ಬೇಕಾಗುತ್ತಲ್ವ. ಸೊ ಹಾಗಾಗಿ ಮೆಣಸಿನ ಸಾರನ್ನ ಮಾಡೋಕ್ಕೆ ಏನು ಟೈಮ್ ಏನು ಬೇಕಾಗಿಲ್ಲ, ಒಂದು ಕ್ವಿಕ್ಕಾಗಿ ಮಾಡ್ಕೋತೀನಿ. ಬನ್ನಿ ಮಲ್ಕೋತೀನಿ ಸ್ವಲ್ಪ ಹೊತ್ತು. ಆಮೇಲೆ ಬೆಳಿಗ್ಗೆ ನಾನು ಕೆಮ್ತಿರೋದು ನೋಡಿ ನಮ್ಮ ಪಕ್ಕದ ಮನೆ ಆಂಟಿ ಪಲ್ಲವಿ ರಸಮ್ನಾರು ಮಾಡ್ಕೊಂಡು ಕುಡಿ ಹಾಸ್ಪಿಟಲ್ಗೆ ಹೋಗಿದ್ದ ಅಂತ ಕೇಳಿದ್ರು. ಹೋಗಿದೆ ಆಂಟಿ, ಸಿಕ್ಕಾಬಿಟ್ಟೆ ಹಾಸ್ಪಿಟಲ್ಗೆಲ್ಲ ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ಕುಡಿದೆ, ಆದ್ರೂ ಕಡಿಮೆ ಆಗಿಲ್ಲ ಕೆಮ್ಮು ಅಂತಂದೆ. ಅದಕ್ಕೆ ಅವರು ರಸಮ್ನಾದರೂ ಮಾಡ್ಕೊಂಡು ಕುಡಿ ಅಂತ ಹೇಳಿದ್ರು. ಅದಕ್ಕೆ ಆಂಟಿ ಕೆಮ್ಮು ಮತ್ತು ನೆಗಡಿ ಶೀತಕ್ಕೆ ಯಾವುದಾದ್ರೂ ರಸಮ್ ರೆಸಿಪಿ ಇದ್ರೆ ಹೇಳಿ ಆಂಟಿ ಅಂತಂದೆ. ಸೊ ಅವರು ಹೇಳಿದ್ರು ರೆಸಿಪಿನ. ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಹೇಳಿದರು. ಸೊ ಇವಾಗ ಮಾಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ರೈಸ್ಗೆ ಇಟ್ಟಿದ್ದೀನಿ. ಇಲ್ಲಿ ರೈಸ್ ರೆಡಿ ಆಗ್ತಾ ಇದೆ. ಇವಾಗ ರಸಮ್ ಮಾಡ್ಕೋಬೇಕು. ರಸಮ್ಗೆ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ. 1 ಸ್ಪೂನು ಮೆಣಸು, ಅರ್ಧ ಸ್ಪೂನು ಮೆಂತೆ, ಅರ್ಧ ಸ್ಪೂನು ಅಜ್ವೈನು, 1 ಸ್ಪೂನು ಜೀರಿಗೆ,
ಒಂದು ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನು ಏನಿದು ಕೊತ್ತಂಬರಿ ಬೀಜ, 2 ಮೆಣಸು, ಇಲ್ಲಿ ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಕರಿಬೇವು ಒಗ್ಗರಣೆಗೆ. ಇವಾಗ ಮಧ್ಯಾಹ್ನದ ಊಟನ ರೆಡಿ ಮಾಡ್ಕೋಬೇಕು. ಮಧ್ಯಾಹ್ನ ಅಂದರೆ 12 ಮುಕ್ಕಾಲು ಆಗೋಗಿದೆ. ಇನ್ನು 1 ಗಂಟೆ ಅಷ್ಟೇ ನಾನು ಅಡುಗೆ ಮಾಡ್ಕೋಬೇಕು. ನನ್ನ ಮಗ ಮಲಗಿದ್ದಾನೆ, ಹಾಗಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ರಸಮ್ ಮತ್ತು ರೈಸ್ ಮಾಡ್ಕೊಳ್ಳೋಣ ಅಂತ ರೈಸ್ ಆಗಲೇ ಇಟ್ಟಿದೆ. ರೈಸ್ ಕೂಡ ಆಗಿದೆ. ಇವಾಗ ನಾನು ಸಿಕ್ಕಾಪಟ್ಟೆ ಕೆಮ್ಮು, ಶೀತ, ನೆಗಡಿ ಹಾಕೋ 1 ವೀಕಿಂದ ನನಗೆ ನೆಗಡಿನೇ ಕಡಿಮೆ ಆಗ್ತಾಯಿಲ್ಲ. ನೆಗಡಿ ಮತ್ತು ಕೆಮ್ಮು ಸಿಕ್ಕಾಪಟ್ಟೆ ಕೆಮ್ಮಿ ಎದೆಲ್ಲ ನೋವು ಬಂದುಬಿಟ್ಟಿದೆ. ಸೊ ಹಂಗಾಗಿ ಮಾತ್ರೆ ಎಲ್ಲ ಕುಡಿತಾಯಿದ್ದೀನಿ, ಆದ್ರೂ ಕಡಿಮೆನೇ ಆಗ್ತಾಯಿಲ್ಲ. ಬೆಳಗ್ಗೆ ಕೆಮ್ತಿರೋದು ನೋಡ್ಬಿಟ್ಟು ನಮ್ಮ ಪಕ್ಕದ ಮನೆ ಆಂಟಿ, ಯಾಕಷ್ಟು ಕೆಮ್ತಿ, ಏನಾದರೂ ಮನೇಲೆ ಏನಾದರೂ ಮಾಡಿಕೊಂಡು ಇದು ಮಾಡ್ಬೋದಲ್ವಾ ಅಂತ ಹೇಳಿದ್ರು. ರಸಮ್ ಥರ ಮಾಡ್ಕೊ, ಮೆಣಸು 1 ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಮೆಂತ್ಯ, ಅಜ್ವಾನ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ಮೆಣಸಿನ್ಕಾಯಿ, ಹಾಗೆ ಇದು ಕೊತ್ತಂಬರಿ ಸೊಪ್ಪು ಮಧ್ಯದಲ್ಲಿ ಸಿಗುತ್ತಲ್ಲ ಅದು ಎಲೆ ತೊಗೊಂಡಿಲ್ಲ. ಇದು ಕರಿಬೇವು. ಇಷ್ಟನ್ನು ರುಬ್ಕೋಬೇಕು. ಟೊಮೊಟೊನೂ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, ಹುಣಸೆಹಣ್ಣ ನೆನೆಸಿಟ್ಟಿದ್ದೀನಿ. ಇಷ್ಟು ರಸಮಿಗೆ ಬೇಕಾಗಿರೋ ಐಟಮ್ಸು ಇದೆಲ್ಲನೂ ರುಬ್ಕೋಬೇಕು. ಇವಾಗ ಒಂದು ತರ್ತರಿಯಾಗಿ ರುಬ್ಕೊಂಡು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ರುಬ್ಕೋತೀನಿ ಫಸ್ಟಿಗೆ ನೋಡಿ, ಈ ರೀತಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಇವಾಗ ಎತ್ತಿಟ್ಕೊಂಡು ನೆಕ್ಸ್ಟು ಇದನ್ನು ಕಿವುಚ್ಕೊಂಡು ಅದ್ರ ಜೊತೆಗೆ ಟೊಮೊಟೊನೂ ಹಾಕ್ಕೊಂಡು ಕಿವುಚ್ಕೋಬೇಕಂತೆ. ಟೊಮೊಟೊನ ಈ ರೀತಿ ಕಿವುಚ್ಕೋಬೇಕು. ನಾನಿವಾಗ ಈ ರಸ ಬೇರೆ ಮತ್ತು ಈ ಸಿಪ್ಪೆಗಳನ್ನ ಬೇರೆ ಮಾಡ್ತೀನಿ. ಕೆಲವರು ಇದನ್ನು ಹಾಕೋತಾರೆ ಅಂತೆ, ನಾನು ಹಾಕ್ಕೊಳ್ಳಲ್ಲ, ಚೆನ್ನಾಗಿರಲ್ಲ ಹಾಕೋತೀನಿ ನಾನು. ಇದನ್ನು ಸಿಪ್ಪೆಗಳನ್ನ ಸಪ್ರೇಟ್ ಮಾಡಿ ತೆಗೆದು ಬಿಡ್ತೀನಿ. ಮಾಡ್ತಿರೋದ ನನ್ನ ಹಸ್ಬೆಂಡ್ ಏನಾದರೂ ನೋಡಿದ್ರೆ ಮಾತ್ರ ಸರಿಯಾಗಿ ಬೈತಾರೆ. ಯಾಕೆಂದರೆ ಇವಾಗ ಟೊಮೊಟೊ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಸೊ ರೆಸ್ಟ್ರಿಕ್ಷನ್ ಮಾಡಲ್ಲ, ಬಟ್ ಟೊಮೊಟೊ ರೇಟು ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಟೊಮೊಟೊ ವೇಸ್ಟ್ ಮಾಡಿದ್ರೆ ಬೈತಾರೆ. 1 ವೇಸ್ಟ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಏನಾದ್ರು ನೋಡ್ತಾರೆ, ಗಮನಿಸಿದ್ರೆ ಬೈತಾರೆ, ಇಲ್ಲ ಅಂತಂದರೆ ನೋಡಬೇಕು. ಇವಾಗ ಬನ್ನಿ, ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಬಾಣಲಿ ಕಾದ ನಂತರ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಕರಿಬೇವು ಹಾಕಿ ನೆಕ್ಸ್ಟು ಮಾಡ್ಕೊಳ್ಳೋಣ. ರೈಸ್ ಕೂಡ ನೋಡಿ, ರೈಸು ರೆಡಿಯಾಗಿದೆ. ರೈಸ್ ಆವಾಗಲೇ ಮಾಡಿಟ್ಬಿಟ್ಟೆ, ಮಗ ಎದ್ದು ಬಿಡ್ತಾನೆ. ಇವಾಗ ಎಣ್ಣೆ ಹಾಕೊಳ್ಳೋಣ. ಇವಾಗ ಬಾಣಲಿ ಕಾದಿದೆ, ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಚಿಟಪಟ ಅಂದಮೇಲೆ ಇಷ್ಟೇ. ಇವಾಗ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನ ಹಾಕ್ಕೋಬೇಕು. ರಸಮ್ ಗೊತ್ತಲ್ಲ ಹೇಗಿರುತ್ತೆ ಅಂತ. ಇದನ್ನು ಇನ್ನೂ ತೆಳ್ಳಗೆ ಮಾಡ್ಕೋಬೇಕು. ನಾವು ಎಷ್ಟು ನೀರು ಬೇಕು ಅಷ್ಟನ್ನ ಹಾಕ್ಕೋಬೇಕು. ನಾನಿವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ತೀನಿ. ನೋಡಿ, ನಾನಿವಾಗ ಇದಕ್ಕೆ 1-2 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಮೇಲೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಹಾಕ್ಬಿಟ್ಟು ಇಳಿಕಿದ್ರೆ ರಸಮ್ ಮೆಣಸು ಸಾಂಬಾರು ರೆಡಿ ಆಯಿತು. ತುಂಬಾ ಗಮ್ ಅಂತ ಇದೆ, ಘಮ ಅಂತ ಇದೆ ಸಾಂಬಾರು. ಘಮ ಅಂತ ಸಾಂಬಾರು ರೆಡಿ ಆಯಿತು. ಇವಾಗ ಅಡುಗೆ ಒಂದು ಸ್ವಲ್ಪ ಲೇಟ್ ಮಾಡ್ಕೋತೀನಿ. ನನ್ನ ಮಗ ಎದ್ಬಿಡ್ತಾನೆ. ಇದೆಲ್ಲ ಗಲೀಜಾಗಿದೆ. ಅಡುಗೆ ಮಾಡ್ತೀವಿ ಅಂದರೆ ಇಲ್ಲ ಗಲೀಜಾಗ್ಬಿಡುತ್ತೆ. ರೌಂಡ್ ಕ್ಲೀನ್ ಮಾಡಿಕೊಂಡು, ಪಾತ್ರೆ ಏನಿಲ್ಲ, ಸ್ವಲ್ಪ ನೀರೇ, ಸಿಂಕ್ ಕ್ಲೀನ್ ಮಾಡಬೇಕು. ಸಿಂಕ್ನ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ರಸಮು ರೆಡಿ ಆಯಿತು. ಬನ್ನಿ ಇವಾಗ ಊಟ ಮಾಡೋಣ. ಅನ್ನ ಜೊತೆ ರಸಮ್, ಮೆಣಸಿನ ಸಾಂಬಾರು, ಸಿಸಿ ಅನ್ನ, ಪಾಪಡು ಜೊತೆಗೆ ನೆಂಚ್ಕೊಳ್ಳೋಕ್ಕೆ. ಬನ್ನಿ ಇವಾಗ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇಲ್ಲೇ ತಿಂತೀನಿ.
ಅಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ಯಾರೂ ಇಲ್ಲ, ಹಿಡ್ಕೊಳ್ಳೋಕ್ಕೆ ಮೊಬೈಲ್ನ. ಸೊ ಹಾಗಾಗಿ ಇಲ್ಲೇ ಇಡ್ತೀನಿ ಫೋನ್ನ. ನೋಡಿ ಕಾಣಿಸ್ತಿದೆ ಗೊತ್ತಿಲ್ಲ, ಈಗ ಬಿಸಿ ಬಿಸಿ ಅನ್ನ ಜೊತೆ ಮೆಣಸು ಸಾಂಬಾರು. ಚೆನ್ನಾಗಿ ಬಂದಿದೆ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಸಾಂಬಾರನ್ನೇ ತಿನ್ನಬೇಕು ಅನಿಸ್ತಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಪ್ರಾಮಿಸ್ ಆಗಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ನಾನು ಇವಾಗ ಹಾಕಿದ್ನಲ್ಲ ಇಂಗ್ರೀಡಿಯೆಂಟು, ಅದನ್ನೇ ಹಾಕಿಬಿಟ್ಟು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ನೆಗಡಿ ಕೆಮ್ಮಿಗೆಲ್ಲ ತುಂಬಾ ಒಳ್ಳೆಯದಂತೆ, ಈ ವೆದರಿಗೆ ತುಂಬಾ ಒಳ್ಳೆಯದಂತೆ ನನಗೆ ಆಂಟಿ ಹೇಳಿದ್ರು. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ, ಸೂಪರ್ 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 ಆಗಿದೆ. ಆಹಾ, ಚಳಿಗೆ ಸಕ್ಕತ್ತಾಗಿದೆ. ಹಾಗೆ ಸ್ಟ್ರೇಟ್ ಪಾಪಡು ಅವಾಗೆಲ್ಲ ಕೆಂಡದಲ್ಲಿ ಸುಟ್ಕೊಂಡು ತಿಂತಿದ್ವಲ್ಲ, ಆ ಫೀಲ್ ಕೊಡುತ್ತೆ. ಯಾರೆಲ್ಲ ನನ್ನ ಥರ ಕೆಂಡದಲ್ಲಿ ಸುಟ್ಕೊಂಡು ತಿಂದಿದ್ರಿ? ನಾನು ಇದನ್ನು ಕೆಂಡದಲ್ಲಿ ಸುಟ್ಟು ತವಾದ ಮೇಲೆ ಸುಟ್ಟೆ. ಆಯಿಲ್ ಫ್ರೈ ಎಲ್ಲ ಮಾಡ್ಕೊಂಡು ತಿನ್ನೋದು, ಯಾಕೆಂದರೆ ಇವಾಗ ಕೆಮ್ಮಲ್ವ ಜಾಸ್ತಿ. ಸೊ ಹಾಗಾಗಿ ಆಯಿಲ್ ಫ್ರೈ ಮಾಡಲಿಲ್ಲ. ಇದನ್ನು ಕಾಣಿಸ್ತಿದೆಯಲ್ವ, ತವಾನ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಇದು ರೋಸ್ಟೆಡ್ ಪಾಪಡೆ. ಸೊ ಆಯಿಲ್ ಪಾಪಡೆ ಅಲ್ಲ, ಇದು ಆಯಿಲ್ ಡಿಪ್ ಮಾಡೋ ಅಂಥದ್ದಲ್ಲ, ನಾನು ರೋಸ್ಟೆಡ್ ಮಾಡಿಕೊಂಡು ಅಡುಗೆ ಮನೆಯಲ್ಲೇ ತಿಂತಿದ್ದೀನಿ ಅಂತ ಏನೋ ಅಂದ್ಕೋಬೇಡಿ. ಅಲ್ಲಿ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಯಾರೂ ವೀಡಿಯೋ ಮಾಡೋಕ್ಕಿಲ್ಲ, ನನ್ನ ಹತ್ರ ಟ್ರೈಪಾಡ್ ಇಲ್ಲ ಇತ್ತು, ನನ್ನ ಮಗ ಮುರಿದಾಕ್ಬಿಟ್ಟಿದ್ದಾನೆ. ಸೊ ಹಂಗಾಗಿ ಇವಾಗ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ, ನಿಮಗೆ ರಿವ್ಯೂ ತಿಳಿಸೋಕ್ಕೆ. ತುಂಬಾ ಸೂಪರ್ ಎಲಿಗೆಂಟಾಗಿ ಬಂದಿದೆ, ಸೂಪರಾಗಿದೆ. ನನಗಂತೂ ಇಷ್ಟು ರೈಸ್ ಹಾಕೋದಲ್ಲ, ಇನ್ನೊಂದು ಸ್ವಲ್ಪ ಹಾಕೊಂಡು ತಿಂತೀನಿ, ಬಟ್ ವೀಡಿಯೋಗೋಸ್ಕರ ಇಷ್ಟು ಹಾಕೊಂಡೆ. ಇವತ್ತಿನ ಲಂಚ್ ಪೆಪ್ಪರ್ ರಸಮ್, ತುಡಿ ಕಳ್ಕೊಬಿಟ್ಟೆ, ಹಂಗೆ ತಿನ್ನಲ್ಲಪ್ಪ ನಾಳೆ ಗುರುವಾರ. ನನ್ನ ಮಗ ಇದ್ಬಿಡ್ತಾನೆ, ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ತೀನಿ. ಬಾಯ್, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಊಟ ಕೂಡ ಮುಗಿದ್ದು, ಇವಾಗ ಊಟ ಮಾಡಿಕೊಂಡೆ. ಆ್ಯಕ್ಚುಲಿ ನನ್ನ ಮಗ ಕೂಡ ಎದ್ದ, ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಆಟ ಆಡ್ಕೊಂಡು ಊಟ ಮಾಡ್ತಿದ್ದಾನೆ. ನಾನಿವತ್ತು ನ್ಯೂ ಇಯರ್ಗೆ ಡ್ರೆಸ್ ತೊಗೊಂಡಿದ್ದೀನಿ, ಸುಮಾರು ದಿನ ಆಯಿತು ತೊಗೊಂಡು. ನ್ಯೂ ಇಯರ್ಗೆ ಮತ್ತು ಸಂಕ್ರಾಂತಿಗೆ ಬಟ್ಟೆ ತೊಗೊಂಡಿದ್ದೀವಿ, ನಾನು ನನ್ನ ಮಕ್ಕಳು ನನ್ನ ಹಸ್ಬೆಂಡು ಎಲ್ಲ. ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ, ಯಾವ ಬಟ್ಟೆ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ತುಂಬ ದಿನ ಆಯಿತು ಸಂಕ್ರಾಂತಿಗೆ ಮತ್ತು ನ್ಯೂ ಇಯರ್ಗೆ ಅಂತ ಅಲ್ಲ, ಇರಲಿ ಹೊಸ ವರ್ಷ ಅಲ್ವಾ ಹಾಕೊಳ್ಳೋಣ ಅಂಥೇಳಿ ಹೋಗ್ತಿದ್ದೀನಿ. ಆ್ಯಕ್ಚುಲಿ ಅದು ಸಂಕ್ರಾಂತಿಗೆ ಅಂತ ತೊಗೊಂಡಿದ್ದು. ಸಂಕ್ರಾಂತಿಲಿ ನನ್ನ ಮಗಂದು ನಾಮಕರಣ ಮಾಡ್ತೀವಿ, ಆವಾಗ ದೇವಸ್ಥಾನಕ್ಕೆ ಬೇಕು ಅಂದ್ಬಿಟ್ಟು ಒಂದು ಸಾರಿ ಮತ್ತು ಡ್ರೆಸ್ ಎಲ್ಲ ತೊಗೊಂಡಿದ್ದೀನಿ. ನಾಮಕರಣಕ್ಕೆ ಕೂತ್ಕೋಬೇಕಾದ್ರೆ ಸಾರಿ ತೊಗೊಳ್ಳೋಣ, ಸಾರಿ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ. ದೇವಸ್ಥಾನಕ್ಕೆ ಹೋಗಿ ಊರಿಂದ ಹೊರಡ್ಬೇಕಾದ್ರೆ ಡ್ರೆಸ್ ಹಾಕೊಳ್ಳೋಣ ಅಂತೇಳಿ ಒಂದು ಡ್ರೆಸ್ಸು ಒಂದು ಸ್ಯಾರಿ ತೊಗೊಂಡಿದ್ದೆ. ಬಟ್ ನಾಳೆ ವರ್ಷದ ಮೊದಲನೇ ದಿನ ಅಲ್ವಾ, ಸೊ ಹಾಗಾಗಿ ಹೊಸ ಡ್ರೆಸ್ನ ಹಾಕೊಳ್ಳೋಣ ಅಂಥೇಳಿ ನಿಮಗೂ ಕೂಡ ತೋರಿಸ್ತೀನಿ ಯಾವ ಡ್ರೆಸ್ಸು ಅಂತ, ಹೇಗಿದೆ ಅಂತ ಹೇಳಿ. ಇವಾಗ ನನ್ನ ಮಗನಿಗೆ ಊಟ ತಿನ್ನಿಸ್ಬಿಟ್ಟು ನೆಕ್ಸ್ಟು ತೋರಿಸ್ತೀನಿ. ಬರ ಮಗನೇ, ಇನ್ನು ಯಾಕೆ ಊಟನೇ ತಿಂತಾಯಿಲ್ಲ? ಯಾಕೋ ಬೆಳಿಗ್ಗೆಯಿಂದನೇ ಊಟನೇ ತಿಂದಿಲ್ಲ ಬಂಗಾರಿ? ಇಡೀರಿ ಕಳ್ಳ 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 ಕಳ್ಳ, ಎಲ್ಲಿಗೆ ಹೋಗ್ತಿದ್ದಾನೆ ಕಳ್ಳ ಕಳ್ಳ ಕಳ್ಳ? ಓಡ್ಬೇಡ ಮಗನ, ಬಿದ್ದುಬಿಡ್ತೀಯ. ಇಲ್ಲಿ ಮಾಡು. ಗುಡ್ ಬಾಯ್ ಬಂಗಾರಿ, ಗುಡ್ ಬಾಯ್. ಮಲ್ಕೊಬಿಟ್ಟಿದ್ರ ನೀವು? ಟೆಂಪಲ್ಗೆ ಹೋಗಿದ್ದಾಗ ಮಲ್ಕೊಬಿಟ್ಟಿದ್ರಾ? ನನ್ನ ಮಗನಿಗೂ ಕೆಮ್ಮಾಗ್ಬಿಟ್ಟಿದೆ ಪಾಪ, ಸಿಕ್ಕಾಬಟ್ಟೆ ಕೆಮ್ತಾನೆ. ಅವರಿಗೆಲ್ಲ ಹಾಸ್ಪಿಟಲ್ಗೆ ತೋರಿಸಿ ಮೆಡಿಷನ್ ಎಲ್ಲ ಕೊಡ್ತಾಯಿದ್ದೀವಿ, ಆದ್ರೂ ಕೆಮ್ಮೇನು ಇರ್ತಾಯಿಲ್ಲ. ನೆಗಡಿ ಕೆಮ್ಮು ಸಿಕ್ಕಾಬಟ್ಟೆ ಅವಳಿಗೂ ಇವನಿಗೂ. ಚಿನ್ನಮ್ಮ ಬಾ, ಬರಲೆ ಬಾ, ನೀರು ಕುಡಿಸ್ಕೊಡ್ತೀನಿ ಬಾ. ಬಾ ಮಗನೇ. ಎಲ್ಲರಿಗೂ ಸಿಕ್ಕಾಬಟ್ಟೆ ಯಪ್ಪ, ಒಬ್ರಿಗೆ ಬಂತು ಅಂದರೆ ಸಾಕು ನೋಡಿ. ಮೆಡಿಷನ್ಗಳೆಲ್ಲ ಹೆಂಗೆ ತುಂಬಿಟ್ಟಿದ್ದೀವಿ. ಇದು ನಂದು
ಇದು ನನ್ನ ಮಕ್ಕಳದ್ದು ಇಬ್ಬರದು ಅಯ್ಯಪ್ಪ ದೇವ್ರೆ ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಕೆಮ್ಮು ನೆಗಡಿ, ಒಬ್ಬರಿಗೆ ಬಂದರೆ ಸಾಕು. ಹೋಗೋದೇ ಇಲ್ಲ, ಸುಮಾರು ದಿನ ಆಯಿತು ಬಂದು ಹೋಗೇ ಇಲ್ಲ. ತೊಗೊಂಡು ನೀರು ಕುಡಿ ಮಗನೆ, ನೀರು ಕುಡಿ ಮಗನೆ, ನೀರು ಕುಡಿ, ತೊಗೊಂಡು ಕುಡಿ. ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ನೀರು ತೊಗೊಂಡು ಕುಡಿತಾನೆ. ಗುಡ್ ಬಾಯ್, ವೆರಿ ಗುಡ್ ಮಗನೆ. ನಿಧಾನ ನಿಧಾನ ನಿಧಾನ. ತಲೆ ತೊಟ್ಕೊ ಮಗನೆ, ತಲೆ ತೊಟ್ಕೊ. ನೆತ್ತಿಗರುತ್ತಾ ತಲೆ ಕೊಡ್ಕೊ. ಕುಡಿ ಮಗನೆ ನೀರು. ನಾನು ನೀರನ್ನ ಜಾಸ್ತಿ ಕುಡಿಯೋದೇ ಇಲ್ಲ, ಹಾಗಾಗಿ ಇದನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. 1 ಲೀಟರಲ್ಲ, ಇದು ಎಷ್ಟು ಲೀಟ್ರ್ ಅಂತ ಗೊತ್ತಿಲ್ಲ, ತಂದು ಇಟ್ಕೊಂಡಿದ್ದೀನಿ. ಎಷ್ಟು 1.5 ಲೀಟ್ರ್ ಹಿಡಿಬೋದೇನು ಮೇ ಬಿ ಅನ್ಕೋತೀನಿ. ಸೊ ಡೈಲಿ ಇದನ್ನು ಕುಡಿದು ಮುಗಿಸೋಣ, ಬೆಳಗ್ಗೆಯಿಂದ ಸಂಜೆ ತನಕ. ಇನ್ನು ಸಂಜೆಯಿಂದ ಬೇರೆ ಲೆಕ್ಕ. ಒಂದು ದಿನಕ್ಕೆ ಇದರಲ್ಲಿ 2 ಬಾಟ್ಲು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಒಂದೊಂದು ದಿನ ಕುಡಿಯೋದೇ ಇಲ್ಲ, ಹಾಗಾಗಿ ನನ್ನ ಕಣ್ಣು ಕಾಣೋಂಗೆ ಮುಂದೆನೇ ಇಟ್ಕೊಬಿಟ್ಟಿರ್ತೀನಿ. ಇಲ್ಲಿ ಓಡಾಡಿದ್ರೆ ಕಾಣಿಸುತ್ತಲ್ಲ, ನೀರು ಕುಡಿಬೇಕು ಅಂತ ಅನಿಸುತ್ತೆ, ಹಾಗಾಗಿ ಇಟ್ಕೊಂಡಿದ್ದೀನಿ. ಜಾಸ್ತಿ ನೀರೇ ಕುಡಿಯಲ್ಲ. ಇಲ್ಲ ಮಗನೆ. ಏಯ್ ಇವಾನ್, ನೀರು ಚೆಲ್ಲಿದೆ, ಇಡು ಕೆಳಗಡೆ. ಕರೆಕ್ಟಾಗಿಡೋ, ಕರೆಕ್ಟಾಗೆ ಮುದ್ದು, ಕರೆಕ್ಟಾಗಿಡು ಮಗನೆ. ನನ್ನ ಮಗನ ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು. ಅವ್ನು ಇಷ್ಟು ಬೇಗ ತಿನ್ನಲ್ಲ. ತಿಂದಾದ್ಮೇಲೆ ನಾನು ಡ್ರೆಸ್ಗಳನ್ನ ತೋರಿಸ್ತೀನಿ, ಆಮೇಲೆ ಸಿಗ್ತೀನಿ. ಸಿಕ್ಕಾಪಟ್ಟೆ ಕೆಮ್ಮು. ಇವಾಗ ನನ್ನ ಬಟ್ಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಸೀರೆ ಚೆನ್ನಾಗಿದೆಯಾ? ನಾನು ಈ ಸೀರೆ ತೊಗೊಂಡೆ, ಇನ್ನೊಂದು ತೊಗೊಂಡಿದ್ದೀನಿ. ಸಿಂಪಲಾಗಿರಲಿ ದೇವಸ್ಥಾನಕ್ಕೆ ಅಂತ ಹೇಳಿ ತೊಗೊಂಡೆ. ನಾಮಕರಣಕ್ಕೆ ಬೇರೆ ಸೀರೆ ಹಾಕೊಳ್ಳೋಣ, ನೋಡೋಣ. ನಂಗೆ ಹಾಕೋ ಮನಸ್ಸಿಲ್ಲ. ನಾಮಕರಣಕ್ಕೆ ಯಾವ್ದು ಹಾಕೋತೀನಿ ಅಂತ ಅಲ್ಲೇ ತೋರಿಸ್ತೀನಿ. ಇದನ್ನು ಶಂಕರಾಜಿ ಹಬ್ಬಕ್ಕೆ ಹತ್ರ ತೊಗೊಂಡೆ. ಮೆಲ್ಲಕ್ಕೆ ನಿಧಾನ ಕುಡಿಬೇಕು. ನೋಡಿ, ಇದಕ್ಕೆ ಪ್ರೈಸು 1160 ರೂಪಾಯಿ. ಡಿಸ್ಕೌಂಟು ಇಲ್ಲ, ಏನೂ ಇಲ್ಲ. ಅಲ್ಲಿ ತೊಗೊಂಡಿದ್ದು ಇದು ಒಂದು ಸೀರೆ. ಇದು ನಮ್ಮದು, ಇದು ನನ್ನ ಮಗನಿಗೆ ಡ್ರೆಸ್ಸು. ಈಗ ವಿಂಟರ್ಗೆ ಇರಲಿ ಅಂದ್ಬಿಟ್ಟು ಅವ್ನು ಇನ್ನೂ ಬೆಳೀತಾ ದೊಡ್ಡನಾಗ್ತಾನೆ ಅಂತೇಳಿ ತೊಗೊಂಡ್ವಿ. ಈ ಪ್ಯಾಂಟ್ಗೆ 250, ಈ ಪ್ಯಾಂಟ್ಗೆ 250. ನಿಜವಾಗ್ಲೂ ನನಗಂತೂ ಕೊಡೋಕ್ಕೆ ಇಷ್ಟನೇ ಇರಲಿಲ್ಲ. ನನ್ನ ಹಸ್ಬೆಂಡು ಏನೋ ಮಾಡ್ಕೊಂಡು ಅವ್ರ ಹತ್ರ ಎಲ್ಲ ಇದಿಲ್ಲ, ಚೌಕಾಸಿ ಎಲ್ಲ ಮಾಡೋಂಗೆ ಇಲ್ಲ. ಚೆನ್ನಾಗಿದೆ ಅಂದರೆ ತೊಗೋಬೇಕು, ಅದು ಎಷ್ಟಾದರೂ ಪರವಾಗಿಲ್ಲ ಅಂತ. ಸೊ ಹಾಗಾಗಿ ಇದಕ್ಕೆ 250 ರೂಪಾಯಿ. ಇದು ನನ್ನ ಮನೆ ಟೀ ಶರ್ಟು. ಇದೆಷ್ಟು ಪ್ರೈಸು? ಇದು 160 ರೂಪಾಯಿ. ಒಂದು ಟೀ ಶರ್ಟ್ಗೆ 160 ರೂಪಾಯಿ. ಒಂದು ಜೊತೆ ಬಟ್ಟೆನೇ ಬರುತ್ತೆ ಮಕ್ಕಳುಗಳಿಗೆ. ಅಂದರೆ ಟೀ ಶರ್ಟ್ಗೆ 160 ರೂಪಾಯಿ. ಇದು ನನ್ನ ಮಗಳದು. ನನ್ನ ಮಗಳಿಗೆ ಇನ್ನೂ ತುಂಬ ಡ್ರೆಸ್ಸಸ್ ತೊಗೊಂಡಿದ್ದೀನಿ, ಅದೆಲ್ಲ ಇವಾಗ ತೋರಿಸ್ತೀನಿ. ಅವಳು ಹಾಕೊಂಡಾಗ ತೋರಿಸ್ತೀನಿ. ಎಲ್ಲೆಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ, ಅದನ್ನೆಲ್ಲ ಇವಾಗ ಮತ್ತೆ ತೆಗಿಯೋಕ್ಕಾಗಲ್ಲ. ತೆಗೆದ್ರೆ ನನ್ನ ಮಗ ಅಂತೂ ಫುಲ್ಲು ಅವನೂ ಎತ್ತಿಡೋಕೆ ಬಿಡಲ್ಲ. ಸೊ ಹಾಗಾಗಿ ಕೈಲಿ ಸಿಕ್ಕಿದ್ದು ಅವಳಿಗೆ 1 ಜೊತೆ 2 ಜೊತೆ ಅಂತ ಅಲ್ಲ, ಅವಳಿಗೆ ಯಾವಾಗ ಬಟ್ಟೆ ಅಂಗಡಿಗೆ ಹೋದ್ರೂ, ಇವನ್ ನನ್ನ ಹಸ್ಬೆಂಡ್ ಬಟ್ಟೆ ತರಕ್ಕೆ ಹೋದ್ರೂ ತೊಗೊಬತ್ತೀವಿ, ಗ್ರಾಸರಿ ತರಕ್ಕೆ ಹೋದ್ರೂ ತೊಗೊಬತ್ತೀವಿ, ನಾನು ಬಟ್ಟೆ ತೊಗೋಬೇಕಂದ್ರೂ ತರ್ತೀವಿ, ಸುಮ್ಮನೆ ನೋಡೋಕೆ ಹೋದ್ರೂ ತಗೊಳ್ತೀವಿ. ಅವ್ರ ಅಪ್ಪನಿಗೆ ಅವ್ರ ಮಗಳಿಗೆ ಬಟ್ಟೆ ತೆಗೆಯೋದಂದರೆ ತುಂಬಾ ಇಷ್ಟ. ಅಂಗಡಿಲಿ ಎಷ್ಟು ಬಟ್ಟೆ ಇವೆ ಅಷ್ಟು ಮನೇಲಿ ಇರಬೇಕು. ಹೋದಾಗೆಲ್ಲ ಈ ಆ ಕಡೆ ಆಚೆ ಕಡೆ ಹೋದಾಗೆಲ್ಲ ಮಗಳ ಬಟ್ಟೆ ತಗೋಬರ್ತಾರೆ. ಸೊ ಹಾಗಾಗಿ ಅವಳ ಬಟ್ಟೆಗಳನ್ನು ತೋರ್ಸೋಕ್ಕೆ ಒಂದಿನ ಪೂರ್ತಿ ಬೇಕು, ಅಷ್ಟು ಬಟ್ಟೆಗಳಿದ್ದಾವೆ. ಅವಳಿಗೆ ಜಾಸ್ತಿ ಬಟ್ಟೆ ನಮಗಿಂತ. ಇಷ್ಟು ನನ್ನ ಮಗಳದ್ದು. ಇದೊಂದು ಇದು ಕೈಗೆ ಸಿಕ್ತು ಅಂತ ತೋರಿಸಿದಷ್ಟೇ, ಇನ್ನೂ ಬಟ್ಟೆಗಳಿದ್ದಾವೆ. ಇನ್ನು ಅವಳಿಗೆ ಎಳ್ಬೀರಕ್ಕೆ ಬೇಕು ಸಂಕ್ರಾಂತಿಗೆ. ಈಗ ನಾಳೆ ನಿವ್ಯಾರ್ಗೆ ಹಾಕೋಣ ಅಂತ ತೆಗೆದಿಟ್ಟಿದೆ. ಸೊ ಹಂಗಾಗಿ ಇದನ್ನು ತೋರಿಸ್ದೆ. ಈಗ ನನ್ನ ಬಟ್ಟೆ ನಾನು ಇರು ಮನೆ ಇದನ್ನು ಟ್ರೆಡಿಷ್ನಲ್ ವೇರ್ ತಗೊಂಡೆ. ಇದು ದೇವಸ್ಥಾನ ಇಟ್ಕೊಂಡೋಗಿ, ಇದು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು. ಅಯ್ಯೋ ನೀನು ಡಿಸೈನ್ ಎಲ್ಲ ಅಂತಿದೆ, ಹಾಕ್ಕೊಂಡು ನೋಡಿದೆ. ಸೊ ಹಂಗಾಗಿ ಒಂದ್ಸಲನೂ ಹಾಕಿರಲಿಲ್ಲ, ನಾಳೆ ಹಾಕೊಳ್ಳೋಣ ಅಂತೇಳಿ ತಿಳ್ಕೊಂಡೆ. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ತಗೊಂಡು ತುಂಬ ದಿನ ಆಯಿತು, ಒಂದು 20 ಡೇಸೇ ಆಯಿತು. ಚೆನ್ನಾಗಿದೆಯಾ? ಈ ಥರ ಇದೆ.
ಸ್ಲೀವ್ಸ್ಗೇನು ಡಿಸೈನ್ ಬಂದಿಲ್ಲ, ಈ ಥರ ಫುಲ್ ಲೆಂತು ಇದು. ಇದಕ್ಕೆ ದುಪ್ಪಟ್ಟ ಅಂತೂ ಸೂಪರಾಗಿದೆ. ನನಗೆ ಈ ದುಪ್ಪಟ್ಟನೇ ಇಷ್ಟ ಆಯಿತು. ವೇಲು ತುಂಬ ಚೆನ್ನಾಗಿದೆ, ಲೆಂತಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾಳೆ ಹಾಕೋತೀನಿ, ತೋರಿಸ್ತೀನಿ ವಿಡಿಯೋದಲ್ಲಿ. ನೋಡಿ ವೇಲಂತೂ ಸಿಕ್ಕಾಪಟ್ಟೆ ಲೆಂತಾಗಿ ಚೆನ್ನಾಗಿದೆ. ನನಗೆ ವೇಲೇ ಇಷ್ಟ. ಈ ಡ್ರೆಸ್ಗಳಲ್ಲಿ ಆಗಿದ್ದು ಟ್ರೆಡಿಷನಲ್ ವೇರ್ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡೆ. ನನಗಿವಾಗ ಅನ್ನಿಸ್ತಿದೆ ಆ ಸೀರೆ ತೊಗೊಬಾರ್ದಾಗಿದ್ದು. ಇದೆಲ್ಲ ಒಂದೇ ಅಂಗಡಿ ತೊಗೊಂಡಿದ್ದು. ಸೀರೆ ತೊಗೊಬಾರ್ದಿತ್ತು ಅನ್ನಿಸ್ತಿದೆ. ಸೀರೆ ಜಾಸ್ತಿ ಆಯಿತು, ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಹಸ್ಬೆಂಡು ಅಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡೋಂಗೆ, ಸೀರೆ ತೊಗೋತೀನಿ ಅಂತ ಹೋಗ್ಬಿಟ್ಟು ಡ್ರೆಸ್ ತೊಗೊಂಡಲ್ಲ ಅಂತ ಬೈತಾರೆ. ಸೀರೆ ತೊಗೋತೀನಿ ಅಂದರೆ ಸೀರೆ ತೊಗೋಬೇಕು, ಡ್ರೆಸ್ ತೊಗೋತೀನಿ ಅಂದರೆ ಡ್ರೆಸ್ ತೊಗೋಬೇಕು. ಏನು ಮನೇಲಿ ಕಮಿಟ್ ಆಗಿರ್ತೀವಿ ಅದೇ ಮೈಂಡ್ ಸೆಟ್ಟಲ್ಲಿ ಹೋಗ್ಬೇಕು. ಅಲ್ಲೋಗಿ ಚೇಂಜ್ ಮಾಡಿದ್ರೆ ಬೈತಾರೆ. ಸೊ ಹಂಗಾಗಿ ಏನೋ ಮಾಡೋಕ್ಕಾಗಲ್ಲ, ತೊಗೊಂಡೆ. ಇದು ಪ್ಯಾಂಟು ನೋಡಿ, ಚೆನ್ನಾಗಿದೆ. ಪ್ಯಾಂಟ್ ಕೂಡ ಕ್ವಾಲಿಟಿ ಅಂತೂ ಮಸ್ತಾಗಿದೆ, ಚೆನ್ನಾಗಿದೆ. ಇದ್ರ ಪ್ರೈಸ್ ಎಷ್ಟು ಅಂತಂದರೆ ಕಡಿಮೆನೇ ತೊಗೋಬೋದು, ಸಿಕ್ಕಾಪಟ್ಟೆ ವರ್ತು. ಇದು ನನಗೆ ವರ್ತ್ ಅಂತ ಅನ್ನಿಸ್ತು. ನನ್ನ ಸೈಜ್ ಬಂದು ಮೀಡಿಯಮ್ ಸೈಜು, ಮೀಡಿಯಮ್ಮು. 800 ಕೊಡ್ಬೋದು, ವರ್ತು. ಸಿಕ್ಕಾಪಟ್ಟೆ ಕ್ಲಾತ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಕ್ವಾಲಿಟಿ ಇದೆ. 800 ಕೊಡ್ಬೋದು. ಇದಕ್ಕೆ ಕೊಟ್ಟಿದ್ದಕ್ಕೆ ನನಗೇನು ಬೇಜಾರಿಲ್ಲ. ಮತ್ತು ನನ್ನ ಮಗನ ಬಟ್ಟೆಗೆ ಹಾಗೆ ನನ್ನ ಸಾರಿಗೆ ಕೊಟ್ಟಿದ್ದು ನಂಗೆ ತುಂಬಾ ಬೇಜಾರಾಯಿತು. ಸಾರಿನೇ ತೊಗೋಬಾರ್ದಾಗಿತ್ತು. ಅಲ್ಲಿ ಸಾರಿ ಕಲೆಕ್ಷನೇ ಇಲ್ಲ, ಚೆನ್ನಾಗೇ ಇಲ್ಲ. ದೊಡ್ಡದು ಶೋರೂಮು, ಅದ್ರ ನಮ್ಮ ಏರಿಯಾದಲ್ಲೇ ಇದೆ, ದೊಡ್ಡ ಬಟ್ಟೆ ಶೋರೂಮೇ. ಅಂದರೆ ಕಲೆಕ್ಷನೇ ಇಲ್ಲ. ಕಲೆಕ್ಷನ್ ಇದ್ರೆ ಸಿಕ್ಕಾಪಟ್ಟೆ ಕಾಸ್ಟ್, 200 ರೂಪಾಯಿ 300 ರೂಪಾಯಿ ಅಂದರೆ ಚೆನ್ನಾಗೇ ಇಲ್ಲ. ಅಷ್ಟೊಂದು ಕ್ವಾಲಿಟಿ ಏನಿಲ್ಲ. ಹೊರಗಡೆ ಎಲ್ಲ 1000 ರೂಪಾಯಿಗೆ ಸಿಗೋವ ಅಲ್ಲಿ 200 ರೂಪಾಯಿ. ನನಗೆ ಸುಮಂಗಲಿನೇ ಬೆಸ್ಟು ಅನಿಸುತ್ತೆ. ಇವಾಗ ಚಿಕ್ಕಪೇಟೆಗೆಲ್ಲ ಹೋಗೋಕ್ಕಾಗಲ್ಲ, ಮಕ್ಕಳು ಕರ್ಕೊಂಡು ರಶ್ ಇರುತ್ತೆ ಅಂದ್ಬಿಟ್ಟು ನಾವೆಲ್ಲ ಹೋಗಲ್ಲ. ಜಾಸ್ತಿ ಮದುವೆ ಶಾಪಿಂಗ್ಗಳಿಗೆ ಮಾತ್ರ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಇಲ್ಲೇ ತೊಗೊಂಡೆ. ಸಿಂಪಲಾಗಿ ಡ್ರೆಸ್ ಅಲ್ವಾ ಅಂತ ಹೇಳಿ ಹೋದು ಅಲ್ಲಿಗೆ. ನಿಜವಾಗ್ಲೂ ಯಾವತ್ತೂ ನಾನು ಅಂಗಡಿಗೆ ಹೋಗಲ್ಲ. ಡ್ರೆಸ್ ತೊಗೊಳಕ್ಕೆ ಮಾತ್ರ ಹೋಗ್ತೀನಿ. ಡ್ರೆಸ್ ಎಲ್ಲ ತೊಗೋಬೇಕಂತಂದರೆ ಹೋಗ್ತೀನಿ. ತುಂಬಾ ಕಲೆಕ್ಷನ್ ಇದೆ, ತುಂಬ ಚೆನ್ನಾಗಿರೋ ಕುರ್ತಿಗಳು ಚೆನ್ನಾಗಿದ್ದಾವೆ. ಇದು ಮಾತ್ರ ಇದೆಲ್ಲ ವರ್ತು ಅಂತ ಅನಿಸುತ್ತೆ. ಇದು ಕೊಡ್ಬೋದು, ಇದೆಲ್ಲ ಕೊಡ್ಬೋದು. ಬಟ್ ಸ್ಯಾರಿಗೆ ಕೊಟ್ಟಿದ್ದು ನಂಗೆ ಬೇಜಾರಾಯಿತು. ನಾನು ಸ್ಯಾರಿ ತೊಗೋಬೇಕಂತ ಇಲ್ಲಿಂದನೇ ಮನೆಯಿಂದನೇ ಒಂದು ಸ್ಯಾರಿ ಒಂದು ಡ್ರೆಸ್ ತೊಗೋತೀನಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದ್ನಲ್ವಾ. ಸೊ ಅಲ್ಲಿ ಹೋಗಿ ಮೈಂಡ್ ಚೇಂಜ್ ಮಾಡಿದ್ರೆ ಬೈತಾರೆ. ಏನು ಬೇಕು ಮಗನೇ, ಏನು ಬೇಕು ನಿನಗೆ ಬೈತಾರೆ ಅಂತ ಹೇಳಿ ನಾನು ಸುಮ್ಮನೆ ಯಾಕೆ ಜಗಳ ಬೈತಾರೆ. ಆಮೇಲೆ ಅವ್ರು ಬೈದಾಗ ನಾನು ಸುಮ್ಮನೆ ಮುನಿಸ್ಕೊಡೋದು, ಮತ್ತು ಅದಕ್ಕೆ ಜಗಳ ಆಗೋದು ಅದೆಲ್ಲ ಬೇಡ ಅಂತ ಹೇಳಿ ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದೆ. ಆಮೇಲೆ ಬಂದು ಮನೇಲಿ ಕೊರುತ್ತಾ ಇದೆ, ಬೇಜಾರಾಯ್ತಿದ್ದೀನಿ. ಮತ್ತೆ ಅವ್ರ ಜೊತೆ ಹೇಳಿದ್ರೆ ಮತ್ತೆ ಬೈತಾರೆ ಅಂದ್ಬಿಟ್ಟು ಇನ್ನೇನು ಮಾತಾಡೋಕೆ ಹೋಗಲಿಲ್ಲ. ಇರಲಿ ಬಿಡು, ನೆಕ್ಸ್ಟ್ ಟೈಮ್ ತೊಗೊಳೋದೇ ಇಲ್ಲ ಸೀರೆಗಳನ್ನ ಅಂತ ಹೇಳಿ ತಗೊಂಡೆ. ಆದರೆ ನನಗೆ ಅದು ಚೆನ್ನಾಗಿದೆ ಸೀರೆ, ಬಟ್ ಅಷ್ಟು ಕಾಸ್ಟ್ 1000 ರೇಂಜ್ಗೇನಿಲ್ಲ ಅಂತ ಅನಿಸುತ್ತೆ. ಆನ್ಲೈನಲ್ಲೆಲ್ಲ ಕಡಿಮೆನೇ ಅನಿಸುತ್ತೆ. ಇವಾಗೆಲ್ಲ ಟ್ರೆಂಡಲ್ಲಿರೋ ಸೀರೆನೇ ಅದು, ಟ್ರೆಂಡಿಂಗ್ ಸೀರೆನೇ ಅದು. ಟ್ರೆಂಡಿಂಗ್ ಸೀರೆನೇ ತೊಗೊಂಡಿದ್ದೀನಿ. ಬಟ್ ಅಷ್ಟು ಕಾಸ್ಟ್ ಕೊಟ್ಟಿದ್ದು 1150 ಕೊಟ್ಟಿದ್ದು ಜಾಸ್ತಿ ಆಯಿತು ಅಂತ ಅನ್ನಿಸ್ತಿದೆ ನನಗೆ. ನಿಮ್ಗೇನಾದರೂ ಕೊಡ್ಬೋದು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿದೆ. ಪಿಂಕ್ ಕಲರ್ದು, ನಿಮ್ಗೆ ಯಾವ ಕಲರ್ ಕಾಣಿಸುತ್ತೆ ಗೊತ್ತಿಲ್ಲ, ಪಿಂಕ್ ಕಲರು. ಏನಂತಂದರೆ ಇದೆಲ್ಲ ಟ್ರೆಡಿಷ್ನಲ್ ವೇರ್, ದೇವಸ್ಥಾನಗಳಿಗೆ ಯಾವುದಾದ್ರೂ ಸಿಂಪಲ್ ಫಂಕ್ಷನ್ಗಳು ಉಟ್ಕೋಬೋದು, ಬೇಗನೆ ಉಟ್ಕೋಬೋದು. ಚೆನ್ನಾಗಿದೆ. ನರಿಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ಇದಕ್ಕೆ ಬ್ಲೌಸ್ ಎಲ್ಲ ಸೇಮ್ ರನ್ನಿಂಗ್ ಬ್ಲೌಸೇ ಬರುತ್ತೆ. ಇದೇನೋ ಬ್ಲೌಸ್ ಏನು ಸಪ್ರೇಟಾಗಿಲ್ಲ. ಪಲ್ಲುಗೆ ಡಿಸೈನ್ ಬಂದಿದೆ. ಪೂರ ಸ್ಯಾರಿ ಪೂರ ಇದೇ ಥರ ಚೆಕ್ಸ್ ಬಂದಿದೆ. ಚೆಕ್ಸ್ ಇದೆ ಅನ್ನೋ ಒಂದು ಕಾರಣಕ್ಕೆ ತೊಗೊಂಡಿದ್ದೆ ಅಷ್ಟೇ. ಚೆಕ್ಸ್ ನನ್ನ ಹತ್ರ ಒಂದು ಸೀರೆಗಳಿಲ್ಲ. ಸೊ ಹಾಗಾಗಿ ಇದೇನು ಸಿಲ್ಕ್ ಥ್ರೆಡ್ಡಲ್ಲಿ ಚೆಕ್ಸ್ ಬಂದಿದೆ, ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲಾಗಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡೋಣ, ಬ್ಲೌಸ್ ಎಲ್ಲ ಹೊಲಿಸ್ಬಿಟ್ಟು ಹೇಗೆ ಕಾಣಿಸುತ್ತೆ ನೋಡ್ತೀನಿ, ವೇರ್ ಮಾಡ್ತೀನಿ ಯಾವುದಾದ್ರೂ ಫಂಕ್ಷನ್ಗಳಿಗೆ. ನೋಡೋಣ, ಇನ್ನೂ ಟೈಮ್ ಇದೆ ಅಲ್ವಾ. ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಮಗನ ನಾಮಕರಣಕ್ಕೆ ಸಿಂಪಲ್ ಆಗಿರೋದನ್ನ ವೇರ್ ಮಾಡೋಣ, ಗ್ರ್ಯಾಂಡ್ ಆಗಿರೋದು ವೇರ್ ಮಾಡೋಣ ಅಂತ ಗೊತ್ತಿಲ್ಲ. ಇನ್ನೊಂದಿದೆ, ಅದನ್ನು ಅವತ್ತು ಉಟ್ಕೋತೀನಲ್ಲ. ನಾನೇ ಕನ್ಫ್ಯೂಷನಲ್ಲಿದ್ದೀನಿ ಯಾವುದನ್ನು ಹಾಕ್ಕೊಳ್ಳೋದು ಅಂತ. ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ. ಹಾಕ್ಕೊಂಡಾಗ ನಿಮಗೂ ವಿಡಿಯೋದಲ್ಲಿ ತೋರಿಸ್ತೀನಿ. ನನಗೀಗ ಊರಿಗೆ ಹೋಗ್ತಿದ್ದೀವಿ, ಒಂದು ವಾರ ಊರಿಗೆ ಹೋಗ್ತಿದ್ದೀವಿ.
ಬಟ್ಟೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು. ಅದೇ ಒಂದು ದೊಡ್ಡ ಟೆನ್ಷನು. ಎಷ್ಟು ಬಟ್ಟೆ ಪ್ಯಾಕ್ ಮಾಡಬೇಕು, ಏನು ಪ್ಯಾಕ್ ಮಾಡಬೇಕು. ನಮ್ಮವು ಹೆಂಗಾದರೂ ನಡೆಯುತ್ತೆ, ಮಕ್ಕಳವಂತೂ ಸಿಕ್ಕಾಬಟ್ಟೆ ಬಟ್ಟೆಗಳನ್ನ ಪ್ಯಾಕ್ ಮಾಡಬೇಕು. ಸೊ ನನ್ನ ಹಸ್ಬೆಂಡು ನಮಗೆ 2 ಜೊತೆ ಕೊಟ್ಬಿಟ್ಟು ನನ್ನ ಹಸ್ಬೆಂಡು 6 ಜೊತೆ ತೊಗೊಂಡಿದ್ದಾರೆ. ಅದಕ್ಕೆ ಜಗಳ ಮನೇಲಿ. ನಿಮಗೆ ಮಾತ್ರ 6 ಜೊತೆ. ಅವಾಗ ಹೆಂಗಂದ್ರೆ ನಾನು ಒಂದೇ ಸಲ ತೊಗೊಬಿಡೋಣ, ಅವರು ಇನ್ನು ತಗೋತಾರೆ ಮಧ್ಯದಲ್ಲಿ. ಆದರೆ 6 ತಿಂಗಳಿಗೆ ಒಂದ್ಸಲ ತೊಗೋತಾರೆ ಅಷ್ಟೇ. ಇದು ಇವಾಗ ಮೀಶೋದಲ್ಲಿ ಬುಕ್ ಮಾಡ್ತಿರ್ತಿದ್ದು. ಈ ಪ್ಯಾಂಟ್ ಇಷ್ಟ ಆಯ್ತು ಅಂದ್ಬಿಟ್ಟು ತರಿಸ್ಕೊಂಡೆ. 350 ರೂಪಾಯಿ ಇರೋವಲ್ಲಿ 390 ರೂಪಾಯಿನೇನೋ ಅನಿಸುತ್ತೆ. ನನಗೆ ಈ ಥರ ಪ್ಯಾಂಟ್ ಬೇಕಾಗಿತ್ತು. ಸೊ ಹಂಗಾಗಿ ಮೀಶೋದಲ್ಲಿ ನೋಡಿದೆ, ಬುಕ್ ಮಾಡಿದೆ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ದೊಡ್ಡದು. ನನಗಂತೂ ಇದಾಗಲ್ಲ, ರಿಟರ್ನ್ ಮಾಡ್ತೀನಿ. ನನ್ನ ಸೈಜಿಗೆಲ್ಲ ಸಿಕ್ಕಾಪಟ್ಟೆ ದೊಡ್ಡದು. ಎಲ್ಲಿ ಸೈಜ್ ಮಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ ನಾನು. ಸೈಜ್ ಇದು ಹೌದು, ಎಲ್ಲಿ ಮಾಡಿಬಿಟ್ಟಿದ್ದೀನಿ, 34 ಮಾಡಿಬಿಟ್ಟಿದ್ದೀನಿ. ಓ ಮೈ ಗಾಡ್, ಆನೆಗೆ ಚಳಿ ಅಂತಂಗೆ ಅನಿಸುತ್ತೆ ಏನೋ. ಹೆವಿ ದೊಡ್ಡದು. ರಿಟರ್ನ್ ಮಾಡ್ತೀನಿ. ಸಿಕ್ಕಾಪಟ್ಟೆ ದೊಡ್ಡದು ಇದು. ಆದರೆ ನೋಡ್ತೀನಿ, ರಿಟರ್ನ್ ಮಾಡಿಬಿಡ್ತೀನಿ. ರಿಟರ್ನ್ ಮಾಡಿಬಿಟ್ಟು ಬೇರೆದನ್ನ ಇಲ್ಲೇ ತೊಗೋತೀನಿ. ಇಲ್ಲೇ ರೋಡ್ ಸೈಡಲ್ಲಿ ನನ್ನ ಸೈಜ್ ನೋಡಿ ತೊಗೋತೀನಿ. ಆನ್ಲೈನಲ್ಲೆಲ್ಲ ತೊಗೊಂಡ್ರೆ ಸೈಜಸ್ ಎಲ್ಲ ಗೊತ್ತಾಗಲ್ಲ. ಇಲ್ಲೇ ಸಂಜೆ ಹೋಗಿ ತೊಗೋತೀನಿ. ಇದೇ ಥರದ್ದು ಸೇಮ್ ನನಗೆ ಇದೇ ಥರದ್ದು ಬೇಕು ನನಗೆ. ಯಾಕೆಂದರೆ ಒಂದು ಟಾಪ್ ಇದೆ. ಸೊ ಡಿಮಾರ್ಟ್ಗೆ ಹೋಗಿದ್ದೆ, ಆಗ ಒಂದು ಟಾಪ್ ತೊಗೊಂಡು ಬಂದಿದೆ, ಅದಕ್ಕೆ ಬೇಕು ಮಾಡಬೇಕು. ಸೊ ಹಾಗಾಗಿ ಇದೇ ಥರದನ್ನು ಇಲ್ಲೇ ಟಾಪಲ್ಲೇ ಹೋಗಿ ತೊಗೋತೀನಿ. ಇದು ನೋಡಿದ್ನೆಲ್ಲ ಚೆನ್ನಾಗಿದೆ ಅಂತ ತೊಗೊಂಡಿದ್ರೆ ಸ್ವಲ್ಪ ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡದು ಸ್ವಲ್ಪ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದು. ನಾನು ಹಾಕೋದ್ರೆ ಚೆನ್ನಾಗೂ ಕಾಣಿಸಲ್ಲ. ಏನು ಬೇಕಮ್ಮ? ಒಂದು ಕವರ್ ಬೇಕಂತ, ಈ ಕವರ್ಗೋಸ್ಕರ ಅಳ್ತಾವೆ ತಗೋ. ಸೊ ಇದನ್ನು ಪ್ಯಾಕ್ ಮಾಡಿ ಇವಾಗಲೇ ರಿಟರ್ನ್ ಮಾಡ್ತೀನಿ. ಇಷ್ಟು ನೋಡಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡಿಸಪಾಯಿಂಟ್ ಆಗೋಲ್ಲ, ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ತೊಗೋತೀನಿ. ಇವಾಗೇನು ಅದು ಅರ್ಜೆಂಟ್ ಏನಿಲ್ಲ. ಬನ್ನಿ, ಇವಾಗ ಒಂದು ಸ್ವಲ್ಪ ಹೊತ್ತು ನನ್ನ ಮಗಳು ಬರೋದು 4 ಗಂಟೆಗೆ ಅಷ್ಟೊತ್ತು ತನಕ ಮಲ್ಕೋತೀನಿ. ಆಟ ಆಡ್ತಾನೆ ಪಾಪ. ನಾನು ಮಲ್ಕೊಂಡ್ರೆ ಪಾಪ ನಾನು ಆಟ ಆಡ್ತಾನೆ ಒಬ್ಬನೇ. ನನ್ನ ಬಂಗಾರಿ ಎಲ್ಲ ಸುಮ್ಮನೆ ಮತ್ತೆ ಆಟ ಆಡ್ತಾನೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಮಲಗಲ್ಲ, ಸುಮ್ಮನೆ ಹಾಗೆ ಕಣ್ಣು ಬಿಟ್ಕೊಂಡ್ರೆ ಮಲ್ಕೊಂಡು ಬಾಡಿ ರಿಲ್ಯಾಕ್ಸ್ ಮಾಡ್ತೀನಿ. ಬನ್ನಿ, ಇದೆಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟು ನನ್ನ ಮಗಳು ಬಂದಮೇಲೆ ಸಿಗ್ತೀನಿ. ಬನ್ನಿ ಬಂಗಾರಿ, ಮಲ್ಕೊಳ್ಳೋಣ. ಏನು ಮಾಡ್ತಿದ್ಯಾ ಬಂಗಾರಿ? ಅದನ್ನು ಕೊಡ್ತಾ ಇದೆಯಾ? ಪಪ್ಪಿ ಕೊಡು ಮಗ. ಪಪ್ಪಿ 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 ಕೊಡಲ್ಲ. ಪಪ್ಪಿ ಕೊಡು. ಪಪ್ಪಿ ಕೊಡಲ್ಲ ನೀನು ಅಮ್ಮಂಗೆ? ಕೊಡಲ್ಲ? ಪಪ್ಪಿ ಕೊಡು ಮಗು. ಪಪ್ಪಿ ಕೊಡು. ಈ ಥರ ಹಿಂಗೆ ಕೊಡು. ಪಪ್ಪಿ ಕೊಡ್ತಿದ್ದೆ ಮಗನೇ. ಇಲ್ಲಿ ಎಲ್ಲ ಜಲ್ಲೆಲ್ಲ ಸುರಿಸ್ಕೊಂಡಿದ್ಯಾ? ಇಲ್ಲಿ ಮಗನೇ, ಇಲ್ಲಿ ಒಂದು ಪಪ್ಪಿ. ಸಾರಿ ಓನ ಬಂಗಾರಿ, ಒಂದು ಪಪ್ಪಿ ಕೊಟ್ಟು ಸಾರಿ, ಒಂದು ಪಪ್ಪಿ. ಅಮ್ಮ ಪಪ್ಪಿ ಕೊಡೋದ್ರು ಹೊಡಿತಿಯಲ್ಲ ಅಮ್ಮನಿಗೆ. ಈಗಲೇ ಹೊಡಿತೀಯ ನೀನು? ಅಮ್ಮ 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 ನಾನು ಹೊಡಿಯೋದ್ನ ನಿನ್ನ ಪಪ್ಪಿ ಕೇಳಿದ್ದು. ಹೋಗು ಮಗನ, ನೀನು ನಾನು ಮಾತಾಡ್ಸ್ಬಿಡ, ಹೋಗು ನೀನು. ಅಮ್ಮಂಗೆ ಹೊಡಿತೀಯಾ? ಏನು? ಪಪ್ಪಿ ಕೊಡು ಮತ್ತೆ. ಪಪ್ಪಿ ಕೊಡು ಅಮ್ಮಂಗೆ. ಆಯ್ತು, ಅಮ್ಮ ಕಚ್ಬಿಡ್ಲ ಇಲ್ಲಿಗೆ. ಅಳ್ತಿರೋದ ನಗ್ತಿರೋದ? ಯಾಕೆ 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 ಏನಕ್ಕೆ ಇಷ್ಟು ಕೋಪ ನಿಂಗೆ? ಏನಕ್ಕೆ ಏನಕ್ಕೆ
ಬನ್ನಿ 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 ಎತ್ಕೊತೀನಿ. ನನ್ನ ಮಗಳು ಬಂದ್ಲು, ಬೆಳಗ್ಗೆ ಉಪ್ಪಿಟ್ಟು ಕೊಡು ನಾನು ತಿನ್ನಬೇಕು ಅಂತ ಅಂದ್ಲು. ಸೊ ಹಾಗಾಗಿ ಅವಳಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತೆಲ್ಲ ಎತ್ತಿಟ್ಟಿದ್ದೆ, ಅದು ತಿಂತಾ ಇದ್ದಾಳೆ ನೋಡಿ. ಅವಳಿಗೆ ಬಾಕ್ಸ್ಗೆ ಪೊಮೊಗ್ರಾನೇಟ್ ಹಾಕಿಟ್ಟು ಕಳಿಸಿದೆ, ಅವಳು ತಿಂದೇ ಎಲ್ಲ ವಾಪಸ್ ತೊಗೊಂಡಿದ್ದಾಳೆ. ನನ್ನ ಮಗ ತಿಂತಾ ಇದ್ದಾನೆ ಇವಾಗ, ನಾನು ನನ್ನ ಮಗ ತಿಂತೀನಿ. ಲೇಟ್ ಆಗಿತ್ತಂತೆ, ಅವ್ರ ಅಪ್ಪ ಕರ್ಕೊಬಂದ್ಬಿಟ್ರಂತೆ ಸ್ನ್ಯಾಕ್ಸ್ಗೆ ಅಂತ ಹಾಕ್ಕೊಡ್ತೀನಿ. ಇದನ್ನು 4 ಗಂಟೆ ಟೈಮಲ್ಲಿ ತಿನ್ನಲಿ ಅಂತ ಅವ್ರ ಪಪ್ಪ ಇವತ್ತು ಬೇಗನೆ ಕರ್ಕೊಬಂದರು, ಹಂಗಾಗಿ ತಿನ್ನಲಿಲ್ವಂತೆ. ಬೆಳಗ್ಗೆ ಅವಳು ಉಪ್ಪಿಟ್ಟು ಕೇಸರಿ ಭಾತ್ ತಿನ್ನಲಿಲ್ಲ, ಅದಕ್ಕೆ ಇವಾಗ ತಿಂತಾ ಇದ್ದಾಳೆ ನೋಡಿ. ನನ್ನ ಮಗ ಒಳಗಡೆ ಕೂತ್ಕೊಳಕ್ಕೆ ಹೋಗ್ತಿದ್ದಾನೆ, ಕೂತ್ಕೊಳಕ್ಕೆ ಆಗ್ತಾ ಇಲ್ಲ, ಕೂತ್ಕೊಳಕ್ಕೆ ಬರ್ತಾ ಇಲ್ಲ ಪಾಪ. ಏನು ಸಕ್ಕಸ್ ಹೊಡಿತಾವನು. ಹಾಂ, ನೀನು ಊಟ ಮಾಡು ಫಸ್ಟ್, ಆಮೇಲೆ ಎಕ್ಸಸೈಸ್ ಮಾಡುವಂತೆ. ಎಕ್ಸಸೈಸ್ ಮಾಡ್ತಾಳಂತೆ, ಎಕ್ಸಸೈಸ್ ಸ್ಟಿಕ್ಕರಲ್ಲಿ ಅದು ಚೆನ್ನಾಗದೆ. ಅದು ಸ್ವೀಟ್ ಆದರೆ ಅದಕ್ಕೆ ಚೆನ್ನಾಗೈತೆ ಕೇಸರಿ ಭಾತು. ಉಪ್ಪಿಟ್ಟು ಚೆನ್ನಾಗಿಲ್ಲ ಅಲ್ವಾ, ಸ್ವೀಟ್ ಇಲ್ವಲ್ಲ ಅದಕ್ಕೆ. ಏನು ಮಾಡು ಗೊತ್ತಾ, ಈಗ ಇದು ಚೆನ್ನಾಗಿ ಬೇಕಂದ್ರೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ತಿನ್ನು, ಇದೊಂದು ಸ್ವಲ್ಪ ತಿನ್ನು, ಮಿಕ್ಸ್ ಮಾಡ್ಕೊಂಡು ತಿನ್ನು, ಒಟ್ಟಿಗೆ ತೊಗೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನು. ಹೇಗಿದೆ, ಒಟ್ಟಿಗೆ ತೊಗೊಂಡು ತಿನ್ನು. ಅದು ಸ್ವಲ್ಪ ಇದು ಸ್ವಲ್ಪ ತೊಗೊಂಡು ತಿನ್ನು, ಹಾಗೆ ಎರಡು ತಿಂದಂಗೆ ಆಗುತ್ತಾ, ಎರಡೂ ಚೆನ್ನಾಗಿರುತ್ತೆ. ಬರೀ ಕೇಸರಿ ಭಾತ್ನ ತಿನ್ಬೇಡ, ನಿಮ್ಮಪ್ಪ ಜಾಸ್ತಿನೇ ಕೇಸರಿ ಭಾತ್ ಎತ್ತು ಕೊಟ್ಬಿಟ್ಟು ಹೋಗೋರು ನಿನಗೆ, ಮಗಳು ಅಂತ ಪ್ರೀತಿಗೆ. ನಾನು ಸ್ವಲ್ಪ ಕೊಡಿ ಅಂದರೆ ಯಾರಾದರೂ ನಿನ್ನ ವಿಡಿಯೋ ನೋಡ್ಬಿಟ್ರೆ ಕ್ಲೋಸಪ್ಪಲ್ಲಿ ಎದುರ್ಕೊಬಿಡ್ತಾರೆ. ಹಸ್ಬೆಂಡ್ ಬಂದು ಇವಾಗ ಹೊರಡ್ತೀವಿ. ಬರಲಾ, ಆಯಿತು, ಬಂದರು ಇವಾಗ ಹೊರಡ್ತೀವಿ. ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಸ್ಬೆಂಡ್ ಬಂದರು, ಹೊರಡ್ತೀವಿ. ನನಗೆ ದಹಿಪುರಿ ಮತ್ತು ಸಮೋಸ ಅಂದರೆ ತುಂಬ ಇಷ್ಟ, ಹಾಗಾಗಿ ಈ ವರ್ಷದ ಲಾಸ್ಟ್ ಚಾಟ್ ತಿನ್ಕೊಂಡು ಬರೋಣ ಅಂಥೇಳಿ ಹೊರಗಡೆ ಹೋಗಿದ್ವಿ, ತಿನ್ಕೊಂಡು ಬಂದ್ವಿ. ಬೇರೆ ಏನೂ ತಿನ್ನಲಿಲ್ಲ, ಹಾಗೆ ಕೇಕ್ನು ಕೂಡ ತರಲಿಲ್ಲ, ಯಾಕೆಂದರೆ ಎಲ್ಲರಿಗೂ ಕೆಮ್ಮಾಗ್ಬಿಟ್ಟಿದೆ ಅಲ್ವಾ. ಸೊ ಹಾಗಾಗಿ ಅದೆಲ್ಲ ಸ್ಟಾಪ್ ಆಗಲಿ ಅಂಥೇಳಿ ಮನೆಗೆ ಬಂದು ಅನ್ನ ಸಾಂಬಾರನ್ನ ಮಾಡಿದೆ, ಬೇಳೆ ಸಾಂಬಾರು ಮಾಡಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿಬಿಟ್ಟು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಸಿಗುವ ಹೊಸ ವೀಡಿಯೋದ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.